ಕಾಫಿ ಕುಡಿ. ಮಾತೋಶ್ರೀ ರಂಗಮ್ಮನವ್ರೆ, ಅವ್ರಿಬ್ರು ಯಾವಾಗಿದ್ರು? ಅಯ್ಯೋ ಇವೆಲ್ಲ ಹೇಳ್ತಾವ. ನಾನು ಬೈದು ಬೈದು ಎಬ್ಸಿದ್ದಾಯ್ತು, ಈಗ ಎದ್ದು ಬಂದು ಕೂತಿವೆ. ಹಲ್ಲುಜ್ಜಿದ್ರೆ ನಾನ್ ಕೇಳ್ತಿರೋದು ಇವತ್ತು ಹಲ್ಲುಜ್ಜಿದ್ರ ಅಂತ. ಅಣ್ಣಯ್ಯ ಕಾಫಿ ಕುಡಿದ್ಮೇಲೆ ಆಮೇಲೆ ಹಲ್ಲುಜ್ಜನ ಅಂತ ಇವರೇ ಹೇಳಿದ್ದು. ಏನಮ್ಮ ಪಲ್ಲು, ಇಂಗ್ಲಿಷ್ ಅವ್ರ ಹಾಗೆ ಕಣಮ್ಮ ಮಾಡೋದು. ಬೆಡ್ ಕಾಫಿ ಅಂತಂದ್ರೆ ಹಲ್ಲುಜ್ಜನ ಕುಡಿಯೋದು. ನಮ್ಮ ಹಳೆ ಬರ ಬೆಡ್ಗೆ ಕಾಫಿ ತಂದ್ಕೊಡೋದು ಯಾರಿಲ್ವಲ್ಲ, ಅದಕ್ಕೆ ನಾವು ಡೈನಿಂಗ್ ಟೇಬಲ್ ಬಂದು ಈ ಕಾಫಿನ ಕುಡಿತಾ ಇದೀವಿ. ಇವಾಗ ಹೋಗಿ ಹಲ್ಲು ಉಚ್ಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಮಕ್ ಬಾಕ್ಬೇಕಾಗತ್ತೆ. ಯಾಕೆ ಬಾಬಾ ಬೆಳಗ್ಗೆ ಬೆಳಗ್ಗೆ ಬೈತೀರಾ? ಹಸು ಎಮ್ಮೆಗಳು ಹಲ್ಲುಜ್ಜತ್ವಾ? ಅವು ಕೂಡ ಹಾಲಿಂದ ತಾನೆ ನಾವು ಕಾಫಿ ಟೀ ಮಾಡ್ಕೊಂಡು ಕುಡಿಯೋದು. ನಡೀರಪ್ಪ, ಅಣ್ಣ ರೊಚ್ಚಿಗೆ ಬಿಟ್ರೆ ಕಷ್ಟ, ಹಲ್ಲುಜ್ಕೊಂಡ್ ಬರೋಣ ನಡೀರಿ. ಮಗನೇ ಕಾಫಿ ತಂದ್ಕೊಡ್ಲೇನಾ? ಅವೆರಡು ಹಲ್ಲುಜ್ಜೆ ಕಾಫಿ ಕುಡಿಯೋದನ್ನ ನೋಡಿ ನನಗೆ ಕಾಫಿ ಕುಡಿಯೋ ಆಸೆನೆ ಹೊರಟೋಯ್ತು. ಏನಮ್ಮ ಪಲ್ಲು, ನಿಮ್ಮ ಅಣ್ಣ ಇಷ್ಟೊಂದು ಜುಗ್ಗ ಅಂತ ನಂಗೆ ಗೊತ್ತಿರಲ್ಲ ಕಣಮ್ಮ. ಪೇಸ್ಟ್ ವಿಷಯದಲ್ಲೂ ಕಂಜೂಸಿ ಮಾಡದ. ಅದ್ಯಾವ್ದೋ ಡಬ್ಬ ಪೇಸ್ಟ್ ತಂದು ಇಟ್ಟಿದ್ದಾರೆ. ಎಷ್ಟು ಸತಿ ಹಲ್ ಸಿಕ್ಕಿದ್ರು ಆಗ್ಲೇ ಕುಡ್ತಿದ್ ಕಾಫಿ ಗಮನ ಹೋಗ್ತಿಲ್ಲ. ಅತ್ತವ್ರೆ ತಿಂಡಿ ರೆಡಿ ಇದೆಯಾ? ನಾನಾದ್ಮೇಲೆ ತಿಂಡಿ. ಅಣ್ಣಯ್ಯ ಸ್ನಾನ ಮಾಡಕ್ ಶಕ್ತಿ ಬೇಕೋ ಬೇಡ್ವಾ? ಬರ್ತಾ ನಿಮ್ಮ ಸೋಮಾರಿತನ ವಿಪರೀತ ಆಗ್ತಾ ಇದೆ. ಹಾಗಾಗಿ ಕಡೆ ಅಸ್ತ್ರನ ಬಳಸಬೇಕು. ಯಾವುದದು ಕಡೆ ಅಸ್ತ್ರ? ಪುಟ್ಟಲಕ್ಷ್ಮಿನ ಕರೆಸ್ತೀನಿ, ನಿಮ್ಮಿಬ್ರಿಗೂ ಬುದ್ಧಿ ಕಲಿಸ್ತೀನಿ. ಪುಟ್ಟಲಕ್ಷ್ಮಿನಾ? ಪುಟ್ಟಲಕ್ಷ್ಮಿ ಅಂತಂದ್ರೆ ಅವ್ಳು ನೋಡಕ್ ಚೆನ್ನಾಗಿರ್ತಾಳ ಅಲ್ವೇನಮ್ಮ? ಅವಳ ಹೆಸರು ಚೆನ್ನಾಗಿದೆ ಅಂದ್ಮೇಲೆ ಅವಳು ಚೆನ್ನಾಗಿಲ್ದೇ ಇರ್ತಾಳ? ಅವಳಿಗೆ ಒಂದು 18, 22 ಒಳಗಡೆ ಇರುತ್ತಾ? ಇರ್ಬೋದು. ಅಂದ್ಮೇಲೆ ಅವಳು ಪದ್ದುಗೆ ಸರಿಯಾದ ಜೋಡಿ ಆಗ್ತಾಳೆ. ಆ ಪುಟ್ಟಲಕ್ಷ್ಮಿನ ಕರೆಸ್ತಾ ಇರೋದು ನಿಮ್ಮಿಬ್ರಿಗೆ ಬುದ್ಧಿ ಕಲ್ಸೋದಕ್ಕೆ, ಪದ್ದುಗೆ ಜೋಡಿ ಮಾಡಕ್ಕಲ್ಲ. ಕರ್ಸಿ ಅವಳು ನಮಗ ಬುದ್ಧಿ ಹೇಳ್ತಾಳೋ ಇಲ್ಲ ನಾವು ಅವಳಿಗೆ ಬುದ್ಧಿ ಹೇಳಿ ಪದ್ದುಗೆ ಮದುವೆ ಮಾಡಿಸ್ತೀವೋ ನೋಡೇ ಬಿಡೋಣ. ನಾಳೆಯಿಂದ ನಿತ್ಯ ಕರ್ಮಗಳೆಲ್ಲ ಆದ ಮೇಲೆನೆ ಕಾಫಿ, ಅದಕ್ಕಿಂತ ಮುಂಚೆ ವಾಕಿಂಗ್ ಮಾಡಬೇಕು. ಇಲ್ಲ ಅಂದ್ರೆ ಪುಟ್ಟಲಕ್ಷ್ಮಿ ಪಟ್ ಪಟ್ ಅಂತ ಮಕ್ ಹೊಡೆದ್ ಬಿಡ್ತಾಳೆ. ಇಷ್ಟಾಯ್ತು. ಮೈ ಗಾಡ್, ನಿಮಗ್ ಟೀಚ್ ಮಾಡೋದಕ್ಕೆ ಪುಟ್ಟಲಕ್ಷ್ಮಿ ಬರ್ತಾ ಇದ್ದಾಳ? ಹೌದು ಜಾಜತ್ಗೆ, ಬೇರೆ ಯಾರೋ ಬಂದು ನಮಗ್ ಟೀಚ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಬರ್ಲಿ ಬಿಡಮ್ಮ, ಏನಾಗುತ್ತೆ ಇವಾಗ? ಹಾಗಲ್ಲಪ್ಪ, ನಾನು ಈ ಮನೆ ಮಗಳು, ನನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅಲ್ಲಮ್ಮ, ಆ ಪುಟ್ಟಲಕ್ಷ್ಮಿ ಬಂದು ನಮಗ್ ಬುದ್ಧಿ ಹೇಳಿದ್ರೆ ಏನಾಗುತ್ತೆ? ನಮಗ್ ಬುದ್ಧಿ ಇಲ್ಲ ಅಂತ ಆಗತ್ತೆ. ಅಲ್ಲು ಬಿಟ್ಲಾ, ಯು ಡೋಂಟ್ ವರಿ, ಹಬಿ ಹತ್ರ ನಾನ್ ಮಾತಾಡ್ತೀನಿ. ಅದೇನೇ ಟೀಚ್ ಮಾಡೋದಿದ್ರು ಪುಟ್ಟಲಕ್ಷ್ಮಿ ಮಾಡೋದ್ ಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ. ಏನಮ್ಮ ಪಲ್ಲು, ಸುಂದರವಾದ ಹುಡುಗಿ ಬರ್ತಿರ್ಬೇಕಾರೆ ಯಾಕಮ್ಮ ಅದಕ್ಕೆ ಕಲ್ಲು ಹಾಕ್ತೀಯ? ಯಾಕಮ್ಮ ಹಂಗ್ ಹೊಡೆದೆ? ನಾನ್ ನಿಮ್ ಪಕ್ಕ ಮಹಾರಾಣಿ ತರ ಕೂತಿರ್ಬೇಕಾದ್ರೆ ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ ಜನ್ಮಕ್ಕೆ ಅದು ಇದು ಅದು ಏನು ಆಗಲ್ವಾ? ನಾನು ಹೇಳಿದ್ರೆ ಹಾಗಲ್ಲಮ್ಮ. ಆ ಪುಟ್ಟಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಆ ಪುಟ್ಟಲಕ್ಷ್ಮಿಗೆ ಪದ್ದು ಮೇಲೆ ಇಷ್ಟ ಬರೋ ತರ ನಾವು ಮಾಡಿದ್ರೆ ನಮ್ಮ ಪದ್ದುಗೊಂದು ಮದುವೆ ಆಗುತ್ತೆ. ಅವನು ಮಕ್ಳು ಮರಿ ಅಂತ ನೋಡ್ತಾನಮ್ಮ. ಇಲ್ಲ ಅಂದ್ರೆ ಪಾಪ ಅವನು ಬ್ರಹ್ಮಚಾರಿಗೆ ಸತ್ತೋಗ್ಬಿಡ್ತಾರೆ ಕಣಮ್ಮ. ಆಯ್ತು ಬಿಡಿಪ್ಪ, ನೀವ್ ಅಳ್ಬೇಡಿ, ನೀವ್ ಹೇಳ್ದಂಗೆ ಆಗ್ಲಿ. ಕಣ್ಣು ಕಾಣಿಸಲ್ ವಾಯೋಗಿ ಮುಂಡದೆ, ಬುಟ್ಟೆಲಿರೋ ಕಸ ಎಲ್ಲ ಚೆಲ್ಬಿಟ್ಟಿಯಲ್ಲ. ಬಾಬಾ ಅದಕ್ಕೆ ಯಾಕೆ ಒಳ್ಳೆ BP ಬಂದವ್ರ ತರ ಆಡ್ತೀರಾ? ಕಸ ತಾನೇ ಬಿದ್ದಿರೋದು. ಕೊಂಪೆ ನಾಶನ ಆಯ್ತಾ ಇಲ್ಲ ದೇಶ ಮುಳುಗೋಯ್ತಾ? ಕಸದಿಂದ ರಸ ಅಂತಾರೆ, ನೀವು ನೋಡಿದ್ರೆ ಕಸ ನೋಡಿದ ತಕ್ಷಣ ಒಳ್ಳೆ ರಕ್ಕಸ ಆದಂಗ ಆಡ್ತಾ ಇದ್ದೀರಾ. ಏನಮ್ಮ ಪಲ್ಲು, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಸರಿಯಾಗಿ ನಿದ್ದೆನೆ ಆಗಿಲ್ಲ, ಯಾಕಪ್ಪ ಕರೆದ್ರಿ? ನಾನು ನಿದ್ದೆಗಣ್ಣಲ್ಲಿ ಬರ್ತಾ ಇದ್ದೆ ಕಣಮ್ಮ, ಕಾಲ್ ತಾಕ್ಬಿಟ್ಟು ಕಸ ಎಲ್ಲ ಚೆಲ್ಲೋಗ್ಬಿಡ್ತು. ಅಷ್ಟಕ್ಕೆ ನಿಮ್ಮ ಅಣ್ಣ ಒಳ್ಳೆ ಸೀಳ್ನ ಆಡ್ದಂಗ ಆಡ್ತಾ ಇದಾರೆ. ಅಂದ್ರೆ ಸಾರಿ, ಅದು ಫ್ಲೋನಲ್ಲಿ ಬಂತು ಹೇಳ್ಬಿಟ್ಟೆ. ಆಯ್ತು ಬಿಡಿ, ನೀವು ಸೀಳ್ನಾಯಿ ಎಲ್ಲ ಬೆಟ್ಟ ನಾಯಿ. ಕಸನೆಲ್ಲ ಎತ್ತಕ್ಕೆ ನನ್ನ ಮನೆ ಜವಾನಿ ಅನ್ಕೊಂಡಿದೀರಾ? ನಾನು ಈ ಮನೆ ಮಗಳು, ಬೇಕಿದ್ರೆ ಅಣ್ಣಂಗೆ ಹೇಳಿ ಎತ್ತಾಕ್ತಾನೆ. ಏನಮ್ಮ ಹೇಳ್ದೆ? ನನ್ ಪಾಲಿನ ಆಸ್ತಿ ಕೊಟ್ರೆ ಅರ್ಧ ಕಸ ಬುಟ್ಟಿಲ್ ಹಾಕ್ತೀನಿ. ಮಾತೋಶ್ರೀ ರಂಗಮ್ಮನವ್ರೆ, ರೇ ಬನ್ರಿ ಇಲ್ಲೇ. ಏನೋ ಮಗನೇ? ಆ ನಿಮ್ಮ ಅಯೋಗ್ಯ ಅಳಿಯಂದ್ರು ಕಸನ ಚೆಲ್ಲಿದ್ರು, ಈ ನಿಮ್ಮ ಮುದ್ದಿನ ಮಗಳು ಅದನ್ನ ಬಾಚು ಅಂತಿದೆ. ನೀವು ಒಂದು ಬ್ರಷ್ ಕೊಡಿ, ಬಾತ್ರೂಮ್ನ ಉಜ್ಜು ಬಿಡ್ತೀನಿ. ರಾಮ ಎಲ್ಲಾದ್ರೂ ಉಂಟೆ. ಮನೆ ಯಜಮಾನ ಕಸ ಬಾಚೋದ, ಅವನ್ ದುಡ್ಡು ತಂದು ಹಾಕೋದು ಅಲ್ಲದೆ ನೀವು ತಿಂದು ಬಿಸಾಕಿರೋ ಕಸನೆಲ್ಲ ಬುಟ್ಟಿಗೆ ಹಾಕಕ್ಕಾಗುತ್ತೇನು? ನಾನು ಈ ಮನೆ ಅಳಿಯ, ಕಸ ಬಾಚೋನಲ್ಲ. ನೀನೇ ನಮ್ಮ ಮುಖ ನೋಡ್ತಿದ್ಯಾ? ನಡಿಯಮ್ಮ ಹೋಗೋಣ. ಅಯ್ಯೋ, ಎಲ್ಲಾದ್ರೂ ಹಾಗೆ ಹೊರಟೋದ್ಲೆ ಇದು ಕಸ ಬಾಚ್ ಹಾಕೋಳು ಯಾರು? ಅಯ್ಯೋ ಕಲ್ಮ. ತಪ್ಪು ಮಾಡೋದು ಅವರು, ಅದನ್ನ ಸರಿಪಡಿಸೋದು ನೀವ. ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರು, ಸ್ವಲ್ಪ ಬನ್ನಿಪ್ಪ ಇಲ್ಲಿ. ವಾಟ್ ಹಬಿ?
ಅಲ್ಲಿ ಇಲ್ಲಿ ಮೋರಿ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಿರಲ್ಲ, ನಿಮ್ಮ ಮನೇಲಿ ಹೆಗ್ನ ಸತ್ತು ಬಿದ್ದಿದೆ, ಸ್ವಲ್ಪ ಎತ್ತಾಕಿ. ಹಾಬಿ ಡೋಂಟ್ ಟಾಕ್ ರಬೇಶ್. ಸಮಾಜ ಸೇವೆ ಅಂತಂದ್ರೆ ಏನು ಅಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ. ಆಚೆ ಕಡೆ ಸೇವೆ ಮಾಡಿದ್ರೆ ಅದು ಸಮಾಜ ಸೇವೆ ಅಂತ ಅನ್ಸ್ಕೊಳ್ಳುತ್ತೆ. ಮನೆಯೊಳಗಡೆನೆ ಸೇವೆ ಮಾಡಿದ್ರೆ ಅದು ಸಮಾಜ ಸೇವೆ ಅಂತ ಅನ್ಸ್ಕೊಳ್ಳಲ್ಲ, ಮನೆ ಸೇವೆ ಆಗುತ್ತೆ. ಆಯ್ತು, ಮನೆ ಸೇವೆ ಯಾವಾಗ ಮಾಡ್ತೀಯಮ್ಮ? ಅತ್ತೆ, ಅದಕ್ಕಿನ್ನು ತುಂಬಾ ಟೈಮ್ ಇದೆ. ಅವ್ರು ಯಾಕ್ರಿ ಹುಚ್ಚರ ತರ ಆಗ್ತಿದ್ದಾರೆ? ಅಪಾಯದ ಜಾಗಕ್ಕೆ ಚೇಳೇನಾದ್ರೂ ಕೊಚ್ಚಿಬಿಡ್ತಾ? ಹಾಬಿ ಅವ್ರಿಗೇನು ಖುಷಿ ಆಗಿರ್ಬೇಕು, ಅದಕ್ಕೆ ಕುಣಿತಾ ಇದಾರೆ. ಅಲ್ಲ, ನಮ್ಗಿಲ್ದಿರೋ ಖುಷಿ ಅವ್ರಿಗೆಲ್ಲಿಂದ ಬಂತು ಅಂತೀನಿ. ನೀವ್ ಯಾಕೆ ಅವ್ರ ಮೇಲೆ ಸುಮ್ನೆ ರೇಗ್ತಾ ಇದೀರಾ? ಮೊದ್ಲು ಹುಚ್ಚಾಟ ನಿಲ್ಸ್ರಿ. ಕಲ್ಲು ಇಟ್ಲಾ, ವೈ ಆರ್ ಯು ಡ್ಯಾನ್ಸಿಂಗ್? ಅದಕ್ಕೆ ಇನ್ನೇನ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ನಿಮ್ಗೆ ಟಿಕೆಟ್ ಸಿಗುತ್ತೆ. ನೀವು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೇ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ಗೆ ಈ ಡ್ಯಾನ್ಸ್. 1 2 3 ಬಾರಿಂಗ್. ಹೌದಾ? ಒಂದ್ ನಿಮಿಷ ಬಂದೇ ಇರಿ. ಸ್ಟಾಪ್. 1 2 3. ರಂಗಮ್ನವ್ರೆ, ಅವರು ಮಾಡಬಾರದ ಕೆಲಸ ಮಾಡ್ತಿದ್ದಾರೆ, ಹುಟ್ಟು ಸೋಂಬೇರಿ ಆಗ್ತಾ ಇದ್ದಾರೆ. ಅವರಿಂದಾಗಿ ಮನೆ ವಾತಾವರಣ ಕೆಡ್ತಾ ಇದೆ. ಈಗೇನು ನೀನ್ ಅವಳಿಗೆ ಬುದ್ಧಿ ಹೇಳ್ತೀಯೋ ಇಲ್ಲ ನಾನು ಬುದ್ಧಿ ಹೇಳ? ಮನೆಯವ್ರ ಮಾತು ಅವ್ರ ಕಿವಿಗೆ ಬೀಳಲ್ಲ. ಪುಟ್ಟ ಲಕ್ಷ್ಮಿನ ಕರೆಸ್ತೀನಿ, ಟೀಚರ್ ಆಗ ಬಂದು ಅವ್ರನ್ನ ಬೆಂಡೆತ್ತಾಳೆ. ದೇವ್ರ ಕೊಟ್ಟ ತಂಗಿ, ನಿನ್ನ ಯಜಮಾನಪ್ಪನ್ ಕರ್ಕೊಂಡು 1 ನಿಮಿಷ ಬಾಮ ಇಲ್ಲಿ. ಬಾಬಾ, ಪುಟ್ಲಕ್ಷ್ಮಿನ ಕರ್ಸ್ತೀನಿ ಅಂತ ಬರೀ ಬಾಯಿ ಮಾತಲ್ಲ ಹೇಳ್ತಾ ಇದ್ದೀರಾ? ಯಾಕೆ ಕರ್ಸೋದಿಲ್ವಾ? ಅವಳನ್ನ ಕರ್ಸ್ಬೇಕು ಅಂದ್ರೆ ನೀವು ಈ ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು. ಏನದು ಅಗ್ರಿಮೆಂಟ್? ಅವಳು 1 ತಿಂಗಳು ಇಲ್ಲೇ ಇರ್ತಾಳೆ. ಅವಳು ಹೇಳ್ದಾಗೆ ನೀವು ಕೇಳ್ಕೊಂಡು ಬಿದ್ದಿರಬೇಕು. ಚಪ್ಪಯ್ಯ ಅಂದ್ರು 1 ತಿಂಗಳಿಗಿಂತ ಮುಂಚೆ ಅವಳ ಮನೆ ಬಿಟ್ಟು ಹೋಗಲ್ಲ. ಈ ಅಗ್ರಿಮೆಂಟ್ಗೆ ನಿಮ್ಗೆ ಒಪ್ಪಿಗೆ ಇದ್ರೆ ಸೈನ್ ಹಾಕಿ. ಏನಪ್ಪ ಮಾಡೋದೀಗ? ಅಮ್ಮ, ಮದುವೆ ಆಗಬೇಕು ಅಂತಂದ್ರೆ ನಾವು ಈ ಅಗ್ರಿಮೆಂಟ್ ಸೈನ್ ಹಾಕಲೇಬೇಕು. ಹಾಗಾದ್ರೆ ನಾನು ಮೊದಲು ಸೈನ್ ಮಾಡ್ತೀನಿ. ನಾನು ಮೊದಲು ಮಾಡ್ತೀನಿ. ಇಬ್ರು ಹಾಕಬೇಕು. ಏನು? ನನಗಿರ್ಲಿ ಬಿಡಿ. ನಾಳೆಯಿಂದ ನಿಮಗೆ ದಿದೆ ಕಾದಿದೆ. ಏನಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಆ ಬಸ್ಸನ್ನ ಅದೇನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ ಕಣಮ್ಮ, ಅದೇನು ಅಂತ ವಿಚಾರಿಸ್ಕೊಂಬೋಣ ನಡಿ. ಅಂಕಲ್ ಇದು ಯಾವ ರಸ್ತೆ? ಗೌರ್ಮೆಂಟ್ ರಸ್ತೆ. ಯಾಕೆ ಕಸ ಹೊಡೋ ಕಾಂಟ್ರಾಕ್ಟ್ ಏನಾದ್ರು ತಗೊಂಡಿದ್ಯಾ? ಇಲ್ಲಿ ಪಾಂಡುರಂಗ ಮನೆಯಲ್ಲಿ. ಆ ಮನೆ ನೀನ್ ಯಾಕೆ ಹೋಗ್ಬೇಕು? ಆ ಮನೇಲಿ ದೊಡ್ಡ ಮುಂಡೆಗಳಿವೆ ಅಂತೆ, ಆ ಗೂಬೆಗಳಿಗೆ ಪಾಠ ಹೇಳ್ಕೊಡಕ್ ಹೋಗ್ತಾ ಇದೀನಿ. ದೊಡ್ಡ ಮುಟ್ಟೆ ಅಂದ್ರೆ ಪಾಂಡುರಂಗ ಮತ್ತೆ ರಂಗ ಮಾತಾನೆ. ಅಲ್ಲ, ನನ್ನನ್ ಕರೆಸ್ತಾ ಇರೋದು ಪಾಂಡುರಂಗ, ಆ ದೊಡ್ಡ ಮುಂಡೆವು ಪಲ್ಲು ಮತ್ತೆ ವಿಠಲ. ಅಂದ್ರೆ ನೀನು ಪುಟ್ಟಲಕ್ಷ್ಮಿನ? ಹೌದು, ನಾನೇ ಪುಟ್ಟಲಕ್ಷ್ಮಿ. ನಾನು ಆ ಮನೆಗ್ ಟೀಚರ್ ಆಗಿ ಹೋಗ್ತಾ ಇದೀನಿ. ಸೀದಾ ಹೋಗಿ ಲೆಫ್ಟ್ ತಗೋ, ಆಮೇಲೆ ರೈಟ್ ತಗೋ, ಮತ್ತೆ ಲೆಫ್ಟ್ ತಗೋ, ಆಮೇಲೆ ಲೆಫ್ಟ್ ತಗೋ, ಮತ್ತೆ ರೈಟ್, ಆಮೇಲೆ ಲೆಫ್ಟ್ ತಗೊಂಡು ರೈಟ್ ತಗೊಂಡು ರೈಟ್ ತಗೊಂಡು ರೈಟ್ ತಗೊಂಡು ಲೆಫ್ಟ್ ತಗೋ, ಅಲ್ಲಿ ಸಿಗುತ್ತೆ. ಆಯ್ತು, ಲೆಫ್ಟ್ ರೈಟ್. ಪುಟ್ಟಲಕ್ಷ್ಮಿ ಅಂದ್ರೆ ಇವಳ? ನನಗೆ ಯಾವ್ದು ಸುಂದರವಾದ ಹುಡುಗಿ ಬರ್ತಾ ಹೇಳ್ಕೊಡಿದ್ದಲ್ಲಪ್ಪ. ಇನ್ನು ನಾವು ಪಾಠ ಹೇಳಿಸ್ಕೋಬೇಕಾ? ಎಲ್ಲ ನಮ್ಮ ಕರ್ಮ. ನಡಿಯಮ್ಮ. ನೋಡಿ ಬಿಟ್ಲಾ, ತುಂಬಾ ಜೋಪಾನ ನೋಡ್ಕೊಬೇಕು, ಮನೆ ಕಡೆ ಹುಷಾರು. ಯಾಕಂದ್ರೆ ನಾನು ಮತ್ತೆ ವಾಪಸ್ ಬರೋದು 4-5 ದಿವಸ ಆಗುತ್ತೆ. ನೀವೇನು ಯೋಚನೆ ಮಾಡಿಬಿಡಿ ಬಸಣ್ಣ, ನಿಮ್ಮನ್ನೇ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆದ್ರೆ ಸುಮ್ನೆ ನೋಡ್ಕೊಳಕ್ಕಾಗತ್ತಾ? ನೀವು ಸುಮ್ಮನೆ ಎಲ್ಲ ಯಾರು ನೋಡ್ಕೊಂತೀರಾ? ನಿಮ್ಗೆ ಯೋಗ್ಯತೆನೆ 500 ರೂಪಾಯಿ, ಅದನ್ನ ಬಿಸಾಕ್ತೀನಿ. ಏನಪ್ಪ, ನಿಮ್ ಯೋಗ್ಯತೆ 200 ರೂಪಾಯಿ ಅಲ್ವಾ? ಬರೋದು ಯಾಕಲ್ಲ ಹಾಕ್ತೀಯ? ನೀವು ಕೊಡಿ ಬಸಣ್ಣ. ನೋಡಪ್ಪ, ಈ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ. ನೀವು ತುಂಬಾ ಹುಷಾರಾಗಿ ನೋಡ್ಕೊಬೇಕು. ಕಿಟಕಿ ಇದೆಯಲ್ಲ, ಕಿಟಕಿ ತೆಗೆದ್ರೆ ಎದುರುಗಡೆನೆ ಒಂದು ಬ್ಯಾಗ್ ಇದೆ, ಆ ಕಡೆ ಒಂದು ಟಿವಿ ಇದೆ, ಅದ್ರ ಪಕ್ಕದಲ್ಲೇ ಒಂದು ಕಬೋರ್ಡ್ ಇದೆ, ಅದ್ರ ಪಕ್ಕದಲ್ಲಿ ಕಬ್ಬಣ ಪೆಟ್ಟಿ ಇದೆ, ತುಂಬಾ ಹಣ ಹೊರಗೆ ಎಲ್ಲ ಇದೆ. ಹುಷಾರಾಗಿ ನೋಡ್ಕೋಬೇಕು. ಅಲ್ಲ ಬಸಣ್ಣ, ನಿಮ್ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ. ನಾನು ಏನು ಕೇಳ್ದೆ ನಿನಗೆ ಅಂದ್ರೆ, ನಾನು ಮತ್ತೆ ವಾಪಸ್ ಬರೋವರೆಗೂ ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆಯೋ ಅದು ಅಲ್ಲಲ್ಲೇ ಇರಬೇಕು, ಅದನ್ನ ಹುಷಾರಾಗಿ ನೀವು ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು. ಅದು ಇದು ದುಡ್ಡು ತಗೋ, ಹುಷಾರಯ್ಯ. ಯಾರಾದ್ರೂ ಕಳ್ಳರು ಬಂದು ಬೀಗ ಹೊಡೆದು ಬಿಟ್ಟಾರು ನಾ ಬಿಡ್ತೀವ? ಅವ್ರ ಗೂಡೆಲ್ಲ ಬಿಚ್ಚು ಬಿಡ್ತೀನಿ. ಹುಷಾರಾಗಿ ನೋಡ್ಕೊ. ಹುಷಾರಯ್ಯ. ಏನಮ್ಮ ಪಲ್ಲು, ಆ ಬಸಣ್ಣ ಕಿಟಕಿ ತೆಗೆದ ತಕ್ಷಣ ಅದ್ ಯಾವ್ದೋ ಬ್ಯಾಗ್ ಇದೆ ಅಂತ ಹೇಳಿದ್ನಲ್ಲ, ಅದು ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ.
ಏನಮ್ಮ ಹಿಂಗಂದ ತಕ್ಷಣ ಕಿಟಕಿನೇ ಬಂದ್ಬಿಡ್ತು. ಅದಕ್ಕೆ ಬಸಣ್ಣ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಬಸಣ್ಣ ಹೇಳ್ದ ಹಾಗೆ ಬ್ಯಾಗ್ ಇದೆ. ಪುಟ್ಟಲಕ್ಷ್ಮಿ, ಆ ಗೂಬೆಗಳು ಇನ್ನೇನು ಮನೆಗೆ ಬರೋ ಹೊತ್ತಾಯ್ತು. ಯಾಕೆ ಲೇಟು ಅಂತ ಬೆಂಡೆತ್ ಬಿಡು. ತಗೋಕೋಲು ಮನೆಗ್ ಬರ್ಲಿ, ಅವ್ರಿಗೆ ಹುಟ್ಟಬ್ಬ ಕಾಣಿಸ್ಬಿಡ್ತೀನಿ. ನಮ್ಮ ಪಲ್ಲು ಆ ಪುಟ್ಟಲಕ್ಷ್ಮಿಗೆ ಲೆಫ್ಟ್ ಹೋಗು ರೈಟ್ ಹೋಗು, ರೈಟ್ ಹೋಗ್ಬಿಟ್ಟು ತಿರ್ಗ ಲೆಫ್ಟ್ ಹೋಗು ರೈಟ್ ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟ್. ಫುಲ್ಲು ಕನ್ಫ್ಯೂಸ್ ಮಾಡ್ಬಿಟ್ವಿ. ಪಾಪ ಅವಳು ಲೆಫ್ಟ್ ರೈಟ್ ಅಂತ ಕಾಲ್ ಹಾಕೊಂಡು ಅದು ಎಲ್ಲೋ ಓದ್ಲೋ ಗೊತ್ತಿಲ್ಲ. ನಮ್ಗೆ ನಡೆಯಮ್ಮ. ಪುಟ್ಟಲಕ್ಷ್ಮಿ, ಇವರೇ ಆ ಗೂಬೆಗಳು. ಕ್ಲಾಸ್ ತಗೊಳಮ್ಮ. ನೋಡಿ, ನಾನು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ, ನಾನು ತುಂಬಾ ಸ್ಟ್ರಿಕ್ಟು. ಮಕ್ ಹೊಡೆದು ಬುದ್ಧಿ ಕಲಿಸ್ತೀನಿ. ಯಾಕೆ ಲೇಟು? ಇಷ್ಟೊತ್ತು ಎಲ್ಲೋಗಿದ್ರೆ? ಎಲ್ಲಿ ಕೈ ತರ ಮಾಡಿ? ಪಲ್ಲು ವಿಟ್ಲ, ವಾಟ್ ಹ್ಯಾಪನ್? ಈ ಪುಟ್ಟಲಕ್ಷ್ಮಿ ಪಟ 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 ಅಂತ ಹೊಡಿತಾ ಇದ್ದಾಳೆ. ಇದನ್ನೆಲ್ಲ ಪದ ಆಡ್ತಾ ಇದೆ. ಇಷ್ಟೇ ಇಟ್ಟಿದ್ದಾಳೆ, ಹಿಂಗ ಹೊಡೆಯೋದು. ಇನ್ನು ಸ್ವಲ್ಪ ಹೀಗೆ ಹೊಡೆದಿದ್ರೆ ಕೈ ಬೆರಳುಗಳೆಲ್ಲ ಉದ್ರೋಗಿರೋದು. ಚೋಟ್ ಮೆಣಸಿನ್ಕಾಯಿ ಸಿಕ್ಕಾಪಟ್ಟ ಖಾರ ಅಂತಾರೆ. ಇದು ಗುಂಟೂರು ಮೆಣಸಿನ್ಕಾಯಿನೇ ಇರ್ಬೇಕು. ಪಲ್ಲು ವಿಟ್ಲ, ಅವಳ ಕರ್ಸಿ ಕರ್ಸಿ ಅಂತ ಕೇಳ್ತಾ ಇದ್ದೀನಿ, ನೀವೇ ತಾನೇ? ಅನುಭವಿಸಿ. ಅಲ್ಲದಕ್ಕೆ ಇವಳು ಇಷ್ಟೊಂದು ಸ್ಟ್ರಾಂಗ್ ಅಂತ ನಮ್ಗೇನ್ ಗೊತ್ತಿತ್ತು? ಏಯ್, ನಮ್ಮನೆಯವ್ರಿಗೆ ಹೊಡಿತೇನೆ ನಿನ್ನ. ಜಾಜಿ ಅವ್ರೆ, ಈ ಪುಟ್ಟಲಕ್ಷ್ಮಿನ ಕರ್ಸಿರೋದು ಆ ಗೂಬೆಗಳಿಗೆ ಬುದ್ಧಿ ಕಲ್ಸೋದಕ್ಕೆ. ನೀವೇನಾದ್ರೂ ಪುಟ್ಟಲಕ್ಷ್ಮಿ ಮೇಲೆ ಕೈ ಮಾಡಿದ್ದೆ ಆದ್ರೆ ಚೈಲ್ಡ್ ಅಬ್ಯೂಸ್ ಆಗತ್ತೆ. ಚೈಲ್ಡ್ ಅಬ್ಯೂಸ್ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ. ಹೌದಾ ಬಾವ? ಹೌದು, ಎಳೆ ಮಕ್ಕಳ ವಿರುದ್ಧ ತಿರುಗಿ ಬೀಳೋ ಹಾಗಿಲ್ಲ. ಅವರು ನಮ್ಮನ್ನು ನೋಡಿದ್ರೆ ಅವ್ರು ಹೊಡೆದ್ರೆ ಹೊಡ್ಸ್ಕೊಂಡು ಸುಮ್ಮನೆ ಇರಬೇಕು, ತಿರುಗಿ ಹೊಡೆಯೋ ಹಾಗಿಲ್ಲ. ಕೋರ್ಟು, ಕಾನೂನು, ಪೊಲೀಸ್ ಕೂಡ ಇದೇ ಹೇಳತ್ತೆ. ಎಲ್ಲಿ ನೀವಿಬ್ರು ಕೈ ಕಟ್ ಬಾಯ್ ಮುಚ್ಚ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಅಲ್ಲುಜ್ಜಿ ಆಮೇಲೆ ಕಾಫಿ ಕುಡಿಬೇಕು. ಹೇಳಿ. ಬೆಳಗ್ಗೆ ಬೇಗ ಹೇಳಬೇಕು, ಅಲ್ಲುಜ್ಜಿ ಆಮೇಲೆ ಕಾಫಿ ಕುಡಿಬೇಕು. ಸ್ನಾನ ಮಾಡಿದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕು. ಹೇಳಿ. ಸ್ನಾನ ಮಾಡಿದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕು. ಕಿವಿ ಮೇಲೆ ಹೂವನ್ನು ಇಟ್ಕೊಬೇಕು. ಹೇಳಿ. ಕಿವಿ ಮೇಲೆ ಹೂವನ್ನು ಇಟ್ಕೋಬೇಕು. ಆಮೇಲೆ ತಿಂಡಿ ತಿನ್ನಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಪುಟ್ಟಲಕ್ಷ್ಮಿ ಟೀಚರ್, ನಾವ್ ಏನೇನ್ ಮಾಡ್ಬೇಕು ಅಂತ ಒಂದು ಚೀಟಿಲ್ ಬರ್ಕೊಟ್ಬಿಡಿ, ಅದನ್ನೇ ಮಾಡ್ತೀವಿ. ನೀವೇನೇನ್ ಮಾಡ್ಬೇಕು ಅಂತ ಮನೆಯಿಂದಾನೇ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಪುಟ್ಟಲಕ್ಷ್ಮಿ ಟೀಚರ್, ನೀವು ಪುಟ್ಟಾಗಿದ್ರು, ನೀವು ಬರ್ಕೊಂಬಂದ್ರೆ ಪಟ್ಟಿ ತುಂಬಾ ದೊಡ್ಡದಾಗಿದೆ. ಇದ್ರಲ್ಲಿ ಒಂದನ್ ಮಿಸ್ ಮಾಡಿದ್ರು ಕೈ ಮೇಲೆ ಹೊಡೆದು ಕೈ ಮುರ್ದಾಕ್ಬಿಡ್ತೀನಿ. ಯಾಕಮ್ಮ ಪಲ್ಲು ಹಿಗ್ಗ ಮುಗ್ಗ ಹೊಡೆದೆ? ನಾನೆಲ್ಲಪ್ಪ ಹೊಡೆದೆ, ನನಗ್ ಹೊಡೆದಿದ್ ನೀವಾ? ಇಲ್ಲ ಕಣಮ್ಮ, ಇಬ್ರಿಗೂ ಏಟು ಬಿದ್ದಿದೆ ಅಂದ್ಮೇಲೆ. ಗುಡ್ ಮಾರ್ನಿಂಗ್ ಟೀಚರ್. ನಾನು ನಿಮ್ಗೆ ಏನ್ ಹೇಳಿದ್ದೆ? ಬೆಳಿಗ್ಗೆ ಬೇಗ ಎದ್ದು ಹಲ್ಲುಜ್ಬೇಕು ಅಂತ. ಹೋಗಿ. ಅಳಿಯಂದಿರೆ, ಬೆಡ್ ಕಾಫಿ ರೆಡಿ. ನಮಗೆ ಬೆಡ್ ಕಾಫಿ ಬೇಡ. ಹಲ್ಲುಜ್ಜ ಮುಂಚೆ ಕಾಫಿ ಏನಾರು ಕುಡಿದ್ರೆ ಪುಟ್ಟಿ ಟೀಚರ್ ಬಾಸುಂಡೆ ಬರಾಗ ಹೊಡಿತಾರೆ. ಇನ್ ಮುಂದೆ ನಾವು ಬೆಡ್ ಕಾಫಿ ಕುಡಿಯಲ್ಲ. ಇವ್ರೆ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪುಟ್ಟ ಹುಡುಗಿನ ಬಿಟ್ಟು ಅಳಿಯಂತ ಹೊಡ್ತದ ಅದು ಏನ್ ಚೆನ್ನಾಗಿರುತ್ತೆ. ಅಲ್ಲ, ಆ ಹುಡುಗಿ ಕೈಲಿ ನಾವು ಪಾಠನ ಹೇಳಿಸ್ಕೋಬೇಕಾ? ಇದನ್ನೆಲ್ಲ ನನ್ನ ಮುಂದೆ ಹೇಳಿದ್ಲೆ ಏನು ಬಂತು ಭಾಗ್ಯ? ಹೋಗಿ ನನ್ನ ಮಗನ ಮುಂದೆ ಹೇಳಿ. ಗುಡ್ ಮಾರ್ನಿಂಗ್ ಬಾಬಾ. ನಿಮ್ಮ ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಬಿತ್ತು ಬಂದಿದ್ದೇನು ಅಂತ ಹೇಳಿ. ಆ ಪುಟ್ಟಿ ಟೀಚರ್ ತುಂಬಾ ಅವಮಾನ ಮಾಡ್ತಾರೆ ಬಾಬಾ. ಬೆಳಿಗ್ಗೆ ಬೇಗ ಹೇಳಿ ಅನ್ನೋದು ಅವಮಾನನ? ತಿಂಡಿಗೆ ಮುಂಚೆ ಸ್ನಾನ ಮಾಡಿ ಅಂತ ಹೇಳೋದು ಅವಮಾನನ? ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದು ಅವಮಾನನ? ದೇವರಿಗೆ ನಮಸ್ಕಾರ ಮಾಡಿದ್ರ? ಮಾಡ್ದೆ ಬಾಬಾ. ಮತ್ತೆ ಕಿವಿ ಮೇಲೆ ಹೂವನೇ ಕಾಣ್ತಾ ಇಲ್ಲ. ಬೇಗ ಕಿವಿ ಮೇಲೆ ಹೂವ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಪುಟ್ಟಿ ಬಂದು ಬೆಂಡೆತ್ ಬಿಡ್ತಾಳೆ. ಏನಮ್ಮ ಪಲ್ಲು, ಕಿವಿ ಮೇಲೆ ಹೂವ ಇಟ್ಕೊಂಡು ಮರ್ತ್ ಬಿಡ್ತೀನಿ, ತಗೊಂಬಮ್ಮ. ಏನಪ್ಪ, ತಗೊಳ್ಳಿ. ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡಿ. ಅಣ್ಣಯ್ಯ, ಮೊದ್ಲ ಹುಡ್ಗಿನ ಆಚೆ ಕಳ್ಸು. ಅದ್ ಹೇಗಮ್ಮ ಆಗತ್ತೆ? 1 ತಿಂಗಳು ಅಗ್ರಿಮೆಂಟ್ ಆಗಿದೆಯಲ್ಲ, ಅದಕ್ಕೆ ನೀವೇ ಸೈನ್ ಮಾಡಿದ್ರಿ, ನಾನೇನು ಮಾಡೋ ಹಾಗಿಲ್ಲ. ಪುಟ್ಟಿನ ನೈಸ್ ಮಾಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ.
ಹಾಗೆ ಅವಳನ್ನು ಹೊಲ್ಸ್ಕೊಂಡು ಅವಳು ಹೇಳಿದ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಇರ್ರಿ. ಇಲ್ಲಾಂದ್ರೆ ಪ್ರಪಂಚ ವಿಶಾಲವಾಗಿದೆ, ಎಲ್ಲಿ ಬೇಕಾದ್ರೂ ಹೋಗಬಹುದು. ಟೀಚರ್ ಏನಿದು ನಿಮ್ಗೆ ಇಷ್ಟವಾದ ಚಾಕ್ಲೇಟ್ ನನ್ ಕೇಳದ್ನಾ? ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ? ನನ್ಗೆ ಲಂಚ ಕೊಟ್ಟು ಬುಕ್ ಮಾಡ್ಕೊಬೇಕು ಅಂತ ಇದ್ದೀರಾ? ಇಲ್ಲಿ ಕೈ ಈ ತರ ಮಾಡಿ. ಮಾಡಲ್ಲ, ಮಾಡಿದ್ರೆ ನೀವು ಹೊಡಿತೀರ. Stop this nonsense. ಒಟ್ಟಿ ಟೀಚರ್ ಹೊಡೆಯೋ ಏಟಕ್ಕೆ ನಮ್ಗೆ ತಡ್ಕೊಳಕ್ ಆಗದೇ ಇಲ್ಲಪ್ಪ. ಹಬಿ come here. ವಾಟ್ ಮಾಡ್ಯಾರ ಗುಬ್ಬಿ? ಈ ಪುಟ್ಟಿ ಯಾರು ಇವ್ರನ್ನ ಪನಿಷ್ ಮಾಡೋದಕ್ಕೆ? ತಪ್ಪು ಮಾಡ್ದವ್ರನ್ನ ಸರಿದಾರಿಗೆ ತರೋದು ತಪ್ಪ. ಸ್ಕೂಲ್ ಟೀಚರು ಸ್ಟೂಡೆಂಟ್ಸ್ಗೆ ಹೊಡೆಯೋ ಹಾಗಿಲ್ಲ. ಇವರು ಸ್ಟೂಡೆಂಟ್ಸ್ಗಳ ಅಲ್ಲ, ಗಡ್ವಾಗಳು. ಹಬಿ ಮೊದಲು ಈ ಪುಟ್ಟಿನ ಆಚೆ ಕಡೆ ಸೆಂಡ್ ಮಾಡಿ. ಅದ್ ಹೇಗ್ರಿ ಆಗತ್ತೆ? 1 ತಿಂಗಳು ಅಗ್ರಿಮೆಂಟ್ ಆಗಿದೆ, ಅದಕ್ಕೆ ಈ ಕಪ್ಪಗಳೇ ಸೈನ್ ಹಾಕಿದ್ದಾರೆ. ನಾನೇನಾದ್ರೂ ಹೋಗು ಅಂದ್ರೆ ಚೈಲ್ಡ್ ಅಬ್ಯೂಸ್ ಆಗುತ್ತೆ. ನೀವಂದ್ರೆ ತಾನೇ ಚೈಲ್ಡ್ ಅಬ್ಯೂಸ್ ಆಗೋದು. ನಾನೇ ಅವಳಿಗೆ ಗೆಟ್ ಔಟ್ ಅಂತೀನಿ. ಅನ್ನಿ ಆಮೇಲೆ ಅವಳು ಚಾನಲ್ಗೆ ಗೆಟ್ ಇನ್ ಆಗ್ತಾಳೆ, ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತಾಡ್ತಾಳೆ, ನೀವು ಅಂದರಾಗ್ತೀರಾ. ಗಾಡ್ ಪಲ್ಲು ಬಿಟ್ಲ, ನೀವಿಬ್ರು ಅಗ್ರಿಮೆಂಟ್ ಸೈನ್ ಮಾಡೋದ್ರಿಂದ ಯಾರು ಏನು ಮಾಡಕ್ಕಾಗಲ್ಲ. ಆಗಲ್ಲ ನಮ್ಗೆ ತಡ್ಕೊಳಕ್ಕಾಗಲ್ಲ. ಕೈ ತೋರಿಸಿರ್ತಾರೆ, ಕೈ ಹೊಡಿತಾರೆ. ಕೈ ತೋರಿಸಿದ್ರೆ ಕಾಲ್ಗೆ ಹೊಡಿತಾರೆ ಜೊತೆಗೆ. ಇಷ್ಟಕ್ಕೂ ಅವಳು ಹೇಳ್ತಿರೋದೇನು, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನಿ ಅಂತ. ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳ್ಕೊಂಡಿದ್ಬಿಡಿ, ಏನ್ ಬೀಳಲ್ಲ. ಏನಪ್ಪ ಸೋಪ್ ನೀರ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಮನೆ ಕ್ಲೀನ್ ಮಾಡೋಣ ಅಂತ ಕಣಮ್ಮ, ಅಷ್ಟೇ. ನೀನು ಇಲ್ಲಿರ್ಬೇಡ, ಹೋಗಮ್ಮ ಹೋಗಮ್ಮ. ಅಲ್ಲಿ ನೋಡು ಪುಟ್ಟಿ, ಮೆಟ್ಲಿಂದ ಹಿಡ್ಕೊಂಡ್ ಬರ್ತಿರ್ಬೇಕಾರೆ ಕಾಲ್ ಜಾರ್ ಬಿದ್ದೋಗ್ಬಿಡ್ತಾರೆ. ಏನಾಯ್ತಪ್ಪ? ಅಡಿಗೆ ಮನೆ ನೋಡಮ್ಮ, ಪುಟ್ಟಿ ಇದ್ದಾಳೆ. ಅಣ್ಣಮ್ಮ, ಪುಟ್ಟಿ ಇದ್ದಾಳೆ. ಮೆಟ್ಲು ಮೇಲೆ ಪುಟ್ಟಿ ಮಾಯ ಆದ್ನಲ್ಲಮ್ಮ. ಪುಟ್ಟಿ ಇದ್ದಾಳಮ್ಮ ಅಡಿಗೆ ಮನೆಯಲ್ಲಿ. ಪುಟ್ಟಿ ಇದ್ದಾಳಲ್ಲಮ್ಮ. ಮೆಟ್ಲ ಮೇಲೆ ಸೋಪ್ ನೀರ್ ಚೆಲ್ಲಿದ್ರ? ಹೋಗ್ ಬರ್ಸಿ. ಬರ್ತೀನಿ ಪುಟ್ಟಿ ಟೀಚರ್, ಬರ್ತೀನಿ. ಸೋಪ್ ನೀರ್ ಚೆಲ್ಲಿದಿರಾ? ಇಲ್ಲ, ಈಗ ತಾನೇ ಒರ್ಸಿದ್ದೀನಿ. ನೋಡಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಇಲ್ಲ 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 ಇಲ್ಲ, ಪುಟ್ಟಿ ಟೀಚರ್ ಹೋಗಿ ಬರ್ಸಿ. ಹೋಗಿ ಒರ್ಸ್ತೀನಿ, ಹೋಗಿ. ಏನಮ್ಮ ಪಲ್ಲು, ನನಗೆ 2 ಪುಟ್ಟಿ ಕಾಣಿಸ್ತಿದಿಲ್ಲಮ್ಮ. ನಮ್ಗೆ 2 ಕಣ್ಣಿರೋದ್ರಿಂದ 2 ಕಾಣ್ತಿರ್ಬೋದಾ? ಆದಷ್ಟು ಬೇಗ ವಿಷಯ ಜಾಜತ್ಗೆ ಹೇಳಲೇಬೇಕು. ಅಂದ್ರೆ ನೀವ್ ಹೇಳೋದೇನು, ಪುಟ್ಟಿ ಬದುಕಿಲ್ಲ ಸತ್ತು ಹೋಗಿದಾಳೆ ಅಂತನಾ? ಇಲ್ಲ ಅಂದಿದ್ರೆ ಅಲ್ಲೊಂದು ಪುಟ್ಟಿ ಇಲ್ಲೊಂದು ಪುಟ್ಟಿ ಕಾಣಿಸೋದಕ್ಕೆ ಅದು ಹೇಗೆ ಸಾಧ್ಯ? ಅವಳು ಖಂಡಿತ ದೆವ್ವನೆ. ಇಲ್ಲ ಅಂದ್ರೆ ಅವಳಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಿತ್ತು? ಸಾಕು ಸುಮ್ಮನೆ. ಪಾಪ ಎಳೆ ಹುಡುಗಿ ಸತ್ ಹೋಗಿದ್ದಾಳೆ, ದೆವ್ವವಾಗಿದ್ದಾಳೆ ಅಂತ ಮಾತಾಡ್ಕೊತಾ ಇದ್ದಿಲ್ಲಲ್ಲ. ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನೂ ಆಗೋಲ್ವಾ? ಇನ್ನೊಂದು ಸಲ ಈ ತರ ಮಾತಾಡಿದ್ದೆ ಆದಲೆ ಈ ವಿಷಯನ ಪುಟ್ಟಿ ಹೇಳಿ ಕಾದ ಎಣ್ಣೆನ ನಿಮ್ ತಲೆ ಸುರಿಸ್ಬಿಡ್ತೀನಿ. ಏನಮ್ಮ ಪಲ್ಲು, ಸದ್ಯ ಬೀಗ ಹಾಕಿದೆ. ಬೀಗ ಹಾಕಿದೆ, ಆದ್ರೆ ಬೇರೆ ಬೀಗನಪ್ಪ. ಅಯ್ಯೋ ಏನಮ್ಮ ಪಲ್ಲು, ಈ ಪುಟ್ಟಿ ನಮ್ಮ ಮನೆಗೆ ಬಂದಾಗ್ಲಿಂದ ಬಸಣ್ಣ ಮನೆ ಕಡೆ ಗಮನನೇ ಹೊಟ್ಟೋಗಿದೆ ಕಣಮ್ಮ ನನ್ಗೆ. ಯಾರೋ ಬಂದು ಬೀಗ ಹೊಡೆದು ಮನೇಲಿರೋ ಸಾಮಾನೆಲ್ಲ ಎತ್ಕೊಂಡು ಹೋಗಿ ಬೇರೆ ಬೀಗ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಕಿಟ್ಕ ನೋಡಪ್ಪ. ಬ್ಯಾಗೆ ಕಾಣ್ತಿಲ್ವಲ್ಲಮ್ಮ ಪುಲ್ಲು. ಬಸಣ್ಣ ಬಂದ್ಮೇಲೆ ಏನಪ್ಪ ಹೇಳೋದು? ಅಯ್ಯೋ, ಇಲ್ಲಿ ಮನೆ ಕಾಯೋದು, ಅಲ್ಲಿ ಮನೆ ಕೆಲಸ ಮಾಡೋದು, ನಂಗಂತೂ ಒಂದು ಗೊತ್ತಾಗ್ತಿಲ್ಲ. ಏನಪ್ಪ ಏನಪ್ಪ? ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ನಾವು
ನಾವೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಪುಟ್ಟಿ ಟೀಚರ್. ನಮ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋದು? ನನ್ನ ಹತ್ರನೇ ಹೇಳ್ಕೊಳ್ಳಿ. ಅದು ಪಕ್ಕದ ರಸ್ತೆಯಲ್ಲಿ ಬಸಣ್ಣ ಅಂತ ಒಬ್ಬ ಮನುಷ್ಯ ಇದ್ದಾನೆ. ಅವ್ರ ಮನೆ ನೋಡ್ಕೊಳ್ಳೋ ಜವಾಬ್ದಾರಿನ ನಮಗ್ ವಹಿಸಿದ್ರು. ಈಗ ಹೋಗಿ ನೋಡ್ತೀವಿ, ಮೊದ್ಲಾಕಿದ್ ಬೀಗ ಚೇಂಜ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಮನ್ಲಿದ್ದಾಗೂ ಕಾಣಿಸ್ತಾ ಇಲ್ಲ. ಯಾವ್ದೋ ಕಳ್ಳ ನುಗ್ಗಿರ್ಬೇಕು. ನುಗ್ಗಿರೋದ್ ಕಳ್ಳ ಅಲ್ಲ, ಅದ್ ನಾನೇ. ಅದೇ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ರಾತ್ರಿ ಪ್ರೇತಾಗ್ ಬಂದು ನಿಮ್ಮಿಬ್ರು ರಕ್ತ ಕುಡಿದು ಬಿಡ್ತೀನಿ. ಬಸಣ್ಣ ನೀವಾ? ಅಯ್ಯೋ ನಿನ್ನ ಅಲ್ಲ, 500 ರೂಪಾಯಿ ಕೊಟ್ಟು ಮನೆ ನೋಡ್ಕೊಂಡ್ರೆ ಅದೇ ಈಗ ನೋಡ್ಕೊಡೋದು. ಏನ್ ಹೇಳೋದು ಬಸಣ್ಣ? ಯಾರೋ ಬೀಗ ತೆಗೆದು ಬ್ಯಾಗ್ ತಗೊಂಡು ಬೇರೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಬಸಣ್ಣ. ಆ ಕಳ್ರು ಯಾರು ಅಂತ ಇಲ್ಲಿವರೆಗೂ ಗೊತ್ತೇ ಆಗ್ತಾ ಇಲ್ಲ. ಹೌದಾ? ಹೋಗ್ಲಿ, ನಾನು 500 ರೂಪಾಯಿ ಕೊಟ್ಟಿದ್ದಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟಿದಾರ. ಯಾವ್ದೇ ಕಾಲಕ್ಕೂ ಅದನ್ನ ಖರ್ಚು ಮಾಡಿದ್ರೆ ಜೋಪಾನವಾಗಿ ಇಲ್ಲೇ ಇಟ್ಕೊಂಡಿದ್ದು ನೋಡಿ. ಯಾಕೆ ಬಸಣ್ಣ ಕಿತ್ಕೊಂಡ್ಬಿಟ್ರಿ? ಅಲ್ಲಯ್ಯ, ಮನೆ ನೋಡ್ಕೊಳ್ಳಿ ಅಂದ್ರೆ ಈಗ ನೋಡ್ಕೊಳ್ಳೋದು. ಇವತ್ತಿಗೆ ಮನೆಗೆ ನಾನೇ ಬಂದು ಬೀಗ ತೆಗೆದು ಬ್ಯಾಗ್ ತಗೊಂಡು ಬೇರೆ ಬೀಗನ ಹಾಕೋದೆ. ಇದು ಯಾವುದೂ ನಿಮ್ಗೆ ಗಮನಕ್ಕೆ ಬರ್ಲಿಲ್ಲ ಅಂದ್ಮೇಲೆ ಯಾಕೆ ಬರ್ತಿದ್ಯಾ? ಹೋಗಿ ಎಲ್ಲಾದ್ರೂ ಸಾಯಿ. ಯಾಕೇನಾಯ್ತು ಹೀಗ್ ಕೂತಿದ್ದೀರಾ? ಅಣ್ಣಯ್ಯ, ಅಣ್ಣಯ್ಯ, ನಮ್ಮಯ್ಯ ಅಂತೀವಿ, ದಯವಿಟ್ಟು ಪುಟ್ಟಿನ ವಾಪಸ್ ಕಳಿಸ್ಬಿಡಿ. ಪುಟ್ಟಿನ ಕಳ್ಸಿದ್ದಾಯ್ತು. ಇಷ್ಟ ಬೇಗ 1 ತಿಂಗಳಾಗೋಯ್ತಾ? ಹೌದಮ್ಮ, ಅವಳ ಅವಧಿ ಮುಗೀತು, ಅದಕ್ಕೆ ಹೋದ್ಲು. ಬಾಬಾ, ನನಗೊಂದು ಸತ್ಯ ಗೊತ್ತಾಗ್ಬೇಕಾಯ್ತು. ಪುಟ್ಟಿ ತೆವ್ವ ಇದೆಯಾ? ಎಲ್ಲಾರನು ಕರೆದ್ಬಿಡಿ, ಕತೆನ ಮುಗಿಸ್ಬಿಡೋಣ. ಜಾತಕ್ಕೆ ನಿಮಿಷ ಬನ್ನಿ ಇಲ್ಲಿ. ಅಮ್ಮ, ಬೇಗ ಬಾ ಅಮ್ಮ. ಬಾಬಾ, ಎಲ್ಲರೂ ಬಂದ್ರು, ದಯವಿಟ್ಟು ನಿಜನ ಬೇಗ ಹೇಳಿ. ಈಗಲೇ ನಾನು ಎದೆ ಡವ 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 ಅಂತ ಹೊಡ್ಕೋತಾ ಇದೆ. ಪುಟ್ಟಿ ಎಲ್ಲ ಕೆಲ್ಸನು ಕಳ್ಸಿದಾಳ? ನಾಳೆಯಿಂದ ಮನೆ ಕೆಲಸ ಎಲ್ಲ ಮಾಡ್ತೀರಾ? ಮಾಡ್ಲಿಲ್ಲ ಅಂದ್ರೆ ಪುಟ್ಟಿ ಪ್ರೇತನ ಮತ್ತೆ ಕರ್ಸ್ಬೇಕಾಗತ್ತೆ. ನಿಮಗೆ ಬುದ್ಧಿ ಕಲ್ಸ್ಬೇಕು ಅಂತ ಪುಟ್ಟಿನ ಕರ್ಸಿದ್ದು. ಪುಟ್ಟಿನ ಕರ್ಸಿದ್ರು ಪರವಾಗಿಲ್ಲ, ಆ ಪ್ರೇತನ ಯಾಕೆ ಕರ್ಸಿದ್ರೆ? ಪುಟ್ಟಿ ಪ್ರೇತ ಇಲ್ಲ, ಅವರಿಬ್ರು ಅವಳಿ ಜವಳಿ. ನಿಮ್ಮಿಬ್ರಿಗೂ ಬೆಂಡೆತ್ತಿ ಬ್ರೇಕ್ ಹಾಕ್ಬೇಕು ಅಂತ ಒಬ್ಳನ್ನ ಪ್ರೇತ ಮಾಡ್ದೆ.